ಶ್ರೀ ಕೋದಂಡರಾಮದೇವರ 69ನೇ ಬ್ರಹ್ಮರಥೋತ್ಸವ ಕೋಲಾರ ತಾಲೂಕಿನ ಮದ್ದೇರಿ ಗ್ರಾಮದಲ್ಲಿ ಗುರುವಾರದಂದು ಶ್ರೀ ಕೋದಂಡರಾಮದೇವರ 69ನೇ ಬ್ರಹ್ಮರಥೋತ್ಸವವು ನಡೆಯಲಿದ್ದು, ಬ್ರಹ್ಮರಥೋತ್ಸವ ಪ್ರಯುಕ್ತ ಸ್ವಾಮಿಗೆ ಇಂದು ಕಲ್ಯಾಣೋತ್ಸವ ಸೇವೆ ನಡೆಯಿತು. ಸೇವೆಯನ್ನು ದಿವಂಗತ ಎಸ್. ರಾಮೇಗೌಡರ ಕುಟುಂಬದವರಾದ ರವಿಕುಮಾರ್ ಹಾಗೂ ಶ್ರೀನಿವಾಸ ರೆಡ್ಡಿ ಸಹೋದರರು ನಡೆಸಿಕೊಟ್ಟರು. ಗ್ರಾಮ ಬಂಧು ಸೇವಾ ಸಮಿತಿ ಬೆಂಗಳೂರು ಇವರು ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಸಮಾಜ ಸೇವಕ ಅಂಕತಟ್ಟಿಯ ವೃದ್ಧಿ ವೆಂಚರ್ಸ್ ಮಾಲೀಕರಾದ ಎಎನ್ ಮಧುಕುಮಾರ್ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ದೇವರಿಗೆ ಸೇವೆ ಸಮರ್ಪಿಸಿದ್ರು. ಈ ಸಂದರ್ಭದಲ್ಲಿ ಅಮ್ಮನಲ್ಲೂರು ನಾಗೇಶ್ ಹಾಗೂ ಮದ್ದೇರಿ ಗ್ರಾಮಸ್ಥರು ಹಾಜರಿದ್ದರು. ಕಲ್ಯಾಣವನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿಕೊಂಡು ಅದನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ವಿಷ್ಣುಗಣಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ವಿಶ್ವಕ್ಸೇನರನ್ನ ಆರಾಧನೆ ಮಾಡಿಕೊಂಡು ಆ ಪ್ರಕಾರ ಅವ್ರಿಗೆಲ್ಲ ಕೂಡ ನಾವು ಹೇಳಿಕೊಂಡು ಇಂಥ ಕೆಲಸಗಳನ್ನ ಇಂಥ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಹೇಳಿಕೊಂಡು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. ಅದಾದ್ಮೇಲೆ ಪುಣ್ಯಾಹರಾಜನ ಅಂತ ಹೇಳಿದ್ರೆ ಪುಣ್ಯಾಹಂ ಲೋಕ ವಿಕಾಸಾಯ ಪಾಪ ಧ್ವಾಂತ ಕ್ಷಯಾಯ ಅಂತ ಹೇಳಿ ನಮ್ಮ ಪುಣ್ಯಗಳನ್ನು ವಿವರ್ಧನೆಯನ್ನು ಮಾಡಿ ಪಾಪಗಳನ್ನ ಅಶೋಚಗಳನ್ನ ಪರಿಶಮನವನ್ನು ಮಾಡಿ ಅವು ನಮಗೆ ಪುಣ್ಯವನ್ನ ವಿವರ್ಧನೆ ಮಾಡ್ತಕ್ಕಂಥದ್ದು ಅಂತ ಹೇಳಿ. ಮುಖ್ಯಮಂತ ಪಶುಪುರುಕಮಿಂತು ಛಾಯ ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ
ಸ್ವಾಮಿ शेखरं श्रीवल्लभेतिवरदयापरितं भक्तं वेदकुवरुन्दनको विजयिम् ॐ नमो नारायणाय श्रीमन्नारायणं शरणौ शरणौ शिवये नारायणाय नमो नमः ಇವಾಗ ನಾವೇ ನೋಡಿರಿ ನಾಳೆ ಬ್ರಹ್ಮರಥೋತ್ಸವ ಇರುತ್ತೆ. ಅದಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ಗಣ್ಯರು ಸಹ ಭಾಗವಹಿಸ್ತಾರೆ. ಭಾಳ ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ಅನ್ನ ಸಂತರ್ಪಣೆ ಸಹ ಇರ್ತದೆ. ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸ್ತೀವಿ. ನಾಳೆ ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನವೂ ಸಹ ರಸಸಂಜೆ ಕಾರ್ಯಕ್ರಮ ನಮ್ಮ ಬೆಂಗಳೂರು ಮಧ್ಯದಿಂದ ಹೋಗಿ ಬೆಂಗಳೂರು ನಿವಾಸವಾಗಿರ್ತಕ್ಕಂತಹ ಯುವಕರು ಗ್ರಾಮಸ್ಥರು ಅವರಿಂದ ನಾವು ಈ ಕಾರ್ಯಕ್ರಮವನ್ನು ಸ್ವೀಕರಿಸ್ತಾ ಇದ್ದೀವಿ. ಮುಖ್ಯ ಅತಿಥಿಗಳಾಗಿ ನಾವು ಪಕ್ಷ ಭೇದ ಮರೆತು ಎಲ್ಲ ಪಕ್ಷದವರನ್ನು ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಸಹ ಬರುವಂಥ ಭರವಸೆ ಕೊಟ್ಟಿದ್ದಾರೆ, ಬರ್ತಾರೆ. ಕೆ ಶ್ರೀನಿವಾಸ್ ಗೌಡರು ಮಾಜಿ ಸಚಿವರು ಸಹ ಬರ್ತಾರೆ. ಅವ್ರ ಜೊತೆಯಲ್ಲಿ ವಿ ಆರ್ ಸುದರ್ಶನ್ ಅವರು ಚುನಾವಣಾ ಪ್ರಯುಕ್ತ ಅವರು ಬರುವುದು ಸ್ವಲ್ಪ ಅನುಮಾನಕ್ಕೆ. ಅದೇ ರೀತಿ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು, ನಳಿನ್ ಕುಮಾರ್ ಅವರು, ಮತ್ತು ಗೋವಿಂದರಾಜರವರು, ಸಿ ಎಂ ಶ್ರೀನಾಥ್ರವರು ಹಾಗೂ ಉಡುಪಿ ಪ್ರಕಾಶ್ ಅವರು ಹಾಗೂ BJP ದೇವರಾಜ್ ಸರ್ ಸಹ ಬರುವ ನಿರೀಕ್ಷೆಯಲ್ಲಿದ್ದೇವೆ. ಎಲ್ಲರೂ ಸಹ ಭಾಗವಹಿಸ್ತಾರೆ ಅಂತ ನಾವು ರಥೋತ್ಸವ ಮೇಲೆ ಅನ್ನ ಸಂತರ್ಪಣೆ ಇರ್ತದೆ 1 ಗಂಟೆ